ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. 10 ವರ್ಷಗಳಿಂದ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನು ತೆಗೆದುಹಾಕೋಕೆ ಸೂಚನೆ. 200 ಜನ ರೌಡಿ ಶೀಟರ್ಗಳನ್ನು ಕರೆದು ಬುದ್ಧಿವಾದ ಹೇಳಿದ್ದೇನೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ನೆಹರು ನಗರದ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ MBA ಪದವೀಧರೆ ಐಶ್ವರ್ಯ ಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಪ್ರಿಯತಮನ ಬಂಧನ. ಶನಿವಾರ ಠಾಣೆಗೆ ಕರೆದೊಯ್ದ APMC ಪೊಲೀಸರು. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ 336ನೇ ಪುಣ್ಯತಿಥಿಯ ನಿಮಿತ್ತ ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಸಂಭಾಜಿ ಮಹಾರಾಜ ಚೌಕದಲ್ಲಿ ನೆರವೇರಿದ ಬಲಿದಾನ ಮಾಸದ ಸಮಾರೋಪ. ಕಳೆದ 10 ವರ್ಷಗಳಿಂದ 10 ಜನ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನು ತೆಗೆದುಹಾಕೋಕೆ ಸೂಚನೆ ನೀಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿದರು. ಕಳೆದ 10 ವರ್ಷಗಳಿಂದ 10 ಜನ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನು ತೆಗೆದುಹಾಕಲು ಸೂಚನೆ ನೀಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿದರು. ಶನಿವಾರ ಬೆಳಗಾವಿಯ ಜಿಲ್ಲಾ ಪೊಲೀಸ್ ಮೈದಾನದಲ್ಲಿ APMC ಮಾರುತಿ ಮಾರ್ಕೆಟ್, ಶಹಾಪುರ್ ಕ್ಯಾಂಪ್, ಉದ್ಯಮ ಭಾಗ, ಕಡೆ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. 200 ಜನ ರೌಡಿ ಶೀಟರ್ಗಳನ್ನು ಕರೆದು ಬುದ್ಧಿವಾದ ಹೇಳಿದ್ದೇನೆ. ಈ ಪೈಕಿ 10 ಜನರು ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದೇ ಇರುವವರನ್ನ ರೌಡಿ ಶೀಟರ್ನಿಂದ ತೆರವು ಮಾಡಲು ಸೂಚನೆ ನೀಡಿದ್ದೇನೆ ಎಂದರು. ಕಂಡಕ್ಟ್ ಮಾಡಿದ್ದೀನಿ. ಸೊ ಇವತ್ತು ಟೋಟಲ್ ಆಗಿ ಸುಮಾರು 200 ರೌಡಿ ಶೀಟರ್ಸ್ ಬಂದಿದ್ದಾರೆ. ಈಗ ನಾನು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿದ್ದೀನಿ. ಅವ್ರಿಗೆ ನಾನು ಸ್ವಲ್ಪ ಬುದ್ಧಿವಂತ ನಾನು ಹೇಳಿದ್ದೀನಿ. ಮತ್ತು ರಿವ್ಯೂ ಮಾಡಿದಾಗ ನನ್ನ ಗಮನ ಅದು ಬಂದಿದೆ. ಕೆಲವರು ರೌಡಿ ಶೀಟರ್ಸ್ ಈಗ 10 ವರ್ಷ ಮೇಲಕ್ಕಿಂತ ಅವ್ರ ಮೇಲೆ ಕೇಸ್ ಆಗಿದೆ. ಮತ್ತು ಅದು ನಂತರ ಮತ್ತೆ ಬೇರೆ ಯಾವುದು ಕೇಸಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಈ ಥರ ನಾನು ಇವತ್ತು ಆದೇಶ ಕೊಟ್ಟಿದ್ದೀನಿ ದಟ್ ದಿ ರೌಡಿ ಶೀಟ್ ಶುಡ್ ಬಿ ಕ್ಲೋಸ್ಡ್. ಸೊ ಕೆಲವರು 2-3 ಕೇಸಸ್ ಅಂದರೆ ರಿಪೀಟ್ ಅಫೆಂಡರ್ಸ್ ಕೂಡ ಕೆಲವರು ಇದ್ದಾರೆ. ಮತ್ತು ಜಾಸ್ತಿ ಅವ್ರ ಮೇಲೆ ಬರೀ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಹಾಗಾಗಿ ನಾನು ಎಲ್ಲರಿಗೆ ಸ್ವಲ್ಪ ಅಡ್ವೈಸನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಅವ್ರಿಗೆ ಹೇಳಿದೆ, ನೋಡ್ರಿ, ನೀವು ಕೆಲವು ವರ್ಷ ನಂತರ ನೀವು ಯಾವುದು ಕೇಸಸ್ದಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ, ನಾನು ನಿಮ್ಮ ರೌಡಿ ಶೀಟ್ ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಬಹುಶಃ ಬೇರೆ ರೌಡಿ ಶೀಟರ್ ಕೂಡ ಅವ್ರ ಎಕ್ಸಾಂಪಲ್ ಅವರು ಫಾಲೋ ಮಾಡ್ತಾಯಿದ್ರೆ ಮತ್ತು ಮುಂದೆ ಬೇರೆ ಕೇಸಸ್ಗಳಲ್ಲಿ ಯಾವುದು ಇನ್ವಾಲ್ವ್ಮೆಂಟ್ದಲ್ಲಿ ಇರಲ್ಲ, ಅವ್ರದ್ದು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ಸೊ ಅವರು ಕೂಡ ಹಾಗೆ ಹೇಳಿದರೆ ಮತ್ತೆ ಮುಂಚೆ ನಾವು ತಪ್ಪು ಮಾಡಿದ್ವಿ, ಮತ್ತೆ ಮುಂದೆ ಈ ಥರ ಮತ್ತೆ ನಾವು ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. MES ಮುಖಂಡ್ ಶುಭಂ ಶೆಳಕೆ ಮೇಲೆ ರೌಡಿ ಶೀಟರ್ ಇದ್ರೂ ಯಾಕೆ ಹಾಜರಾಗಿಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಅವರನ್ನ ನಾವು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ನಾವು ಅವರು ತಪ್ಪು ಮಾಡಿದಾಗ ಬಂಧಿಸಿದ್ದೇವೆ. ಮುಂದಿನ ದಿನ ನಡೆಯುವ ರೌಡಿ ಪರೇಡ್ ನಡೆಸುವಾಗ ಕರೆದು ತರುವಂತೆ ಸೂಚಿಸಲಾಗಿದೆ ಎಂದರು. ಬಾಕಿ ಉಳಿದ ರೌಡಿ ಶೀಟರ್ಗಳ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅವರನ್ನು ರೌಡಿ ಶೀಟರ್ ಹಂತ ಹಂತವಾಗಿ ತೆರವು ಮಾಡಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ನೆಹರು ನಗರದ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ವಿಜಯಪುರದ MBA ಪದವೀಧರೆ ಐಶ್ವರ್ಯ ಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಪ್ರಿಯತಮನನ್ನ APMC ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ನೆಹರು ನಗರದ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವಿಜಯಪುರ MBA ಪದವೀಧರೆ ಐಶ್ವರ್ಯ ಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಪ್ರಿಯತಮನನ್ನ APMC ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ಕೊನೆಯದಾಗಿ ಐಶ್ವರ್ಯ ಲಕ್ಷ್ಮಿ ಪ್ರಿಯತಮನಿಗೆ ಮೆಸೇಜ್ ಮಾಡಿದ್ಲು. ಅಲ್ಲದೆ ಆರೋಪಿ ಪಿಜಿಗೆ ಬಂದು ಹೋಗಿದ್ದು CC ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಕೊಲ್ಲಾಪುರಕ್ಕೆ ಪರಾರಿಯಾಗಿದ್ದ ಆರೋಪಿಯನ್ನ ಬಂಧಿಸಿ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಕರೆತಂದಿದ್ರು. ಸಂತೋಷ
ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ 336ನೇ ಪುಣ್ಯತಿಥಿಯ ನಿಮಿತ್ತ ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ 336ನೇ ಪುಣ್ಯತಿಥಿಯ ನಿಮಿತ್ತ ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಅವರ ಬಂಧನದಿಂದ ಕೊನೆಯ ಕ್ಷಣದವರೆಗೆ ಅನುಭವಿಸಿದ ಭೀಕರ ಯಾತನೆಗಳನ್ನು ಸ್ಮರಿಸುವ ಸಲುವಾಗಿ ಶ್ರೀ ಶಿವ ಪ್ರತಿಷ್ಠಾ ಹಿಂದೂಸ್ತಾನ್ ಸಂಘಟನೆಯ ವತಿಯಿಂದ ಬೆಳಗಾವಿಯಲ್ಲಿ ಪಾಲ್ಗುಣ ಶುಕ್ಲ ಪ್ರತಿಪದೆಯಿಂದ ಪಾಲ್ಗುಣ ಅಮಾವಾಸ್ಯೆಯವರೆಗೆ 1 ತಿಂಗಳ ಕಾಲ ಧರ್ಮವೀರ ಬಲಿದಾನ ಮಹಾಸಂಪ ನಡೆಯಿತು. धर्मवीर छत्रपति श्री संभाजी महाराज की जय, भारत माता की जय, हिंदू धर्म की जय. ಈ ಬಲಿದಾನ ಮಾಸದ ಸಮಾರೋಪವು ಇಂದು ಬೆಳಗಾವಿಯ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜ ಚೌಕದಲ್ಲಿ ನೆರವೇರಿತು. ಇನ್ನು ಈ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಉದ್ಯಾನವನದಲ್ಲಿ ಶಿವಾಜಿ ಮಹಾರಾಜರ ವಿಧಿ ಪೂಜೆಯನ್ನ ನೆರವೇರಿಸಲಾಯಿತು ಮತ್ತು ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ನಂತರ ನಗರದ ಪ್ರಮುಖರಾದ ಆನಂದ್ ಚೌಗಲೆ ಅವರ ನೇತೃತ್ವದಲ್ಲಿ ಮೌನ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಯಿತು. ಜೊತೆಗೆ ಅವರ ಪ್ರತೀಕಾತ್ಮಕ ಚಿತೆಯನ್ನ ಸಿದ್ಧಪಡಿಸಿ ಮಂತ್ರೋಚ್ಚಾರಣೆ ಮೂಲಕ ವಿಧಿವಿಧಾನ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಛತ್ರಿ ಗುರುಜಿ ಪೌರೋಹಿತರು वहिसिದ್ರು. नाही ही शंभू राजांची बुद्धिमत्तेची चुरूक होती. त्या जिल्ह्याचे डोळे बाहेर यायचेच बाकी होते. इतके तेजस्वी असताना परमप्रतापी एकही शंभू राजा था. सोपं नाहीये. 9व्या वर्षी ते आपल्या वडिलांच्या बरोबर ಔರಂಗಜೇಬಾच्या ಪ್ರತ್ಯಕ್ಷ ದರಬಾರಾत गेले. ಇನ್ನು ಈ ಸಂದರ್ಭದಲ್ಲಿ ಕವಲಾಪುರ ಪ್ರಮುಖರಾದ ಶ್ರೀ ಅನಿಲ್ ಬಾಪು ಲಾಡ್ ಅವರು ಉಪಸ್ಥಿತರಿದ್ದರು. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಪ್ರಭಾವಶಾಲಿ ಭಾಷಣ ನೀಡಿ ಎಲ್ಲರನ್ನ ಭಾವನಾತ್ಮಕಗೊಳಿಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದ ಸಾಹಿತ್ಯ ಭವನದ ಹಿಂಭಾಗ ಇರುವ ಸಿದ್ರಾಮ್ ಬೋಗೂರು ಅವರ ಮನೆಯಲ್ಲಿ ಅಡಗಿದ್ದ ಕೆರೆ ಹಾವನ್ನ ಉರಗ ರಕ್ಷಕಿ ಪ್ರೀತಿ ಸವಡಿ ಹಾಗೂ ಅವರ ತಂದೆ ಚಂದ್ರಶೇಖಯ್ಯ ಸವಡಿ ಅವರು ಕೆರೆ ಹಾವನ್ನ ರಕ್ಷಿಸಿದ್ರು. ನಗರದ ಸಾಹಿತ್ಯ ಭವನದ ಹಿಂಭಾಗ ಇರುವ ಸಿದ್ರಾಮ್ ಬೋಗೂರು ಅವರ ಮನೆಯಲ್ಲಿ ಅಡಗಿದ್ದ ಕೆರೆ ಹಾವನ್ನು ಉರುಗರಕ್ಷಕಿ ಪ್ರೀತಿ ಸವಡಿ ಹಾಗೂ ಅವರ ತಂದೆ ಚಂದ್ರಶೇಖರಯ್ಯ ಸವಡಿ ಅವರು ಕೆರೆ ಹಾವನ್ನ ರಕ್ಷಿಸಿದ್ರು. ಶುಕ್ರವಾರ ಸಂಜೆ ವೇಳೆ ಮನೆಯೊಳಗೆ ಬಂದಿದ್ದ ಕೆರೆ ಹಾವು ಕಂಡು ಬೋಗೂರು ಕುಟುಂಬಸ್ಥರು ಹೆದರಿದ್ರು. ಕೂಡಲೇ ಮಾಧ್ಯಮದ ಗೆಳೆಯರು ಸವಡಿ ಅವರಿಗೆ ಕರೆ ಮಾಡಿ ಹಾವು ಬಂದಿರುವ ವಿಚಾರ ತಿಳಿಸಿದ ತಕ್ಷಣ ಪ್ರೀತಿ ಸವಡಿ ಹಾಗೂ ಚಂದ್ರಶೇಖರಯ್ಯ ಸವಡಿ ಅವರು ಹಾವನ್ನ ರಕ್ಷಿಸಿದ್ರು. ಇನ್ನು ಹಾವು ರಕ್ಷಣೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರೀತಿ ಸವಡಿಯವರು ಹಾವುಗಳ ಲಕ್ಷಣಗಳು ಹಾಗೂ ಅವುಗಳು ಅಟ್ಯಾಕ್ ಮಾಡುವ ರೀತಿ ಹಾಗೂ ಹಾವು ಮನೆಯಲ್ಲಿ ಬಂದಾಗ ಹೇಗೆ ಅವುಗಳೊಂದಿಗೆ ನಡೆದುಕೊಳ್ಳಬೇಕು ಎಂದು ಹೇಳಿದ್ರು. ಹಾವು ನೋಡಿದ ಕೂಡಲೇ ನಾಗರಾವ್ ಅಂತ ಅನ್ನಕೋಬೇಡಿ, ಟಿವಿಯಾಗ ಅಷ್ಟೇ ತೋರಿಸ್ತಾರದು ಎಲ್ಲ ಹಾವು ನಾಗರಾವ್ ಅಂತ ಹೇಳಿ. ಸರಿ, ಎಲ್ಲ ಹಾವು ನಾಗರಾವಲ್ಲ, ಎಲ್ಲ ಹಾವು ವಿಸ್ತಾರನೂ ಇರುದಿಲ್ಲ. ಈಗ ಇದು ಯಾವ ಹಾವು? ಇದು ಕ್ಯಾರಿಯಾನ್ ಅಂತ ಹೇಳಿ ಹೆಚ್ಚ ಇಲಿ ತಿಂತಾವ್ರಿ ಇವು. ಇಲಿ ಇದ್ದಲ್ನೇ ಹೆಚ್ಚು ಮನೆಯಾಗ ಬಂದಿರ್ತಾವ ಇವು. ಇದು ಅಪಾಯಕಾರಿ ಇಲ್ಲ, ನಾನ್ ವೆನಮಸ್ ಅಂದ್ರೆ ಕಚ್ಚುತ್ತೆ. ಹಿಂಗಿಲ್ಕಿ ಕಚ್ಚಂಗೆ ಇಲ್ಲ ಅಂತ ಹೇಳಿ ಅಟ್ಯಾಕ್ ರಗ್ಯುಲರ್ ಟೈಮ್ ಮಾಡಕ್ ನೋಡಿತದು. ಕಚ್ಚಕ್ಕೆ ಖರೆ ವಿಷ ಇರುದಿಲ್ಲ. ಇವು ಹೆಚ್ಚಾನ ಹೊಲ್ದಾಗ ಇರ್ತಾವ. ಹೊಲ್ದಾಗಿದ್ದು ಚಲೋ ರೀ ಇವು. ಹೊಲ್ದಾಗಿದ್ದು ಏನು ಇಲಿಯದು ಕೀಟಗಳನ್ನೆಲ್ಲ. ಇನ್ನು ಖ್ಯಾತ ಯೂಟ್ಯೂಬರ್ ಆಗಿರುವ ಪ್ರಿಯಾ ಸವಡಿಯವರು ಸಹೋದರಿಯಾದ ಪ್ರೀತಿ ಸವಡಿಯವರು ಹಾಗೂ ಅವರ ತಂದೆ ಚಂದ್ರಶೇಖರಯ್ಯ ಅವರು ಈವರೆಗೆ ಒಟ್ಟು 50,000ಕ್ಕೂ ಹೆಚ್ಚು ವಿವಿಧ ರೀತಿಯ ತಳಿಯ ಹಾವುಗಳನ್ನು ರಕ್ಷಿಸಿದ್ದಾರೆ. ಇನ್ನು ಹಾವುಗಳನ್ನು ಹಿಡಿಯಲು ಸವಡಿ ಕುಟುಂಬ ಯಾವುದೇ ಗೌರವಧನ ಪಡೆಯಲ್ಲ ಎನ್ನುವುದು ವಿಶೇಷವಾಗಿದ್ದು, ಇದೊಂದು ಸೇವೆಯ ರೀತಿಯಲ್ಲಿ ಸವಡಿ ಕುಟುಂಬ ಮಾಡುತ್ತಿರುವುದು ಗಮನಾರ್ಹದ ಸಂಗತಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಧರ್ಮವೀರ ಸಂಭಾಜಿ ಮಹಾರಾಜರ ಬಲಿದಾನದ ದಿನದ ಅಂಗವಾಗಿ ಆಚರಿಸಲಾಗ್ತಾ ಇರುವ ಹುತಾತ್ಮ ದಿನಾಚರಣೆಯನ್ನ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿಗೆ ಶ್ವಾನವೊಂದು ಸೆಲ್ಯೂಟ್ ಹೊಡೆದು ಹುಬ್ಬೇರಿಸುವಂತೆ ಮಾಡಿದ. ಧರ್ಮವೀರ ಸಂಭಾಜಿ ಮಹಾರಾಜರ ಬಲಿದಾನದ ದಿನದ ಅಂಗವಾಗಿ ಆಚರಿಸಲಾಗ್ತಾ ಇರುವ ಹುತಾತ್ಮ ದಿನಾಚರಣೆಯಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿಗೆ ಶ್ವಾನವೊಂದು ಸೆಲ್ಯೂಟ್ ಹೊಡೆದು ಹುಬ್ಬೇರಿಸುವಂತೆ ಮಾಡಿತ್ತು. ಶನಿವಾರ ಕಪಿಲೇಶ್ವರ ಮಂದಿರದಲ್ಲಿ ಬಲಿದಾನ ಮಾಸದ ಪ್ರಯುಕ್ತ ಆಚರಿಸಲಾಗ್ತಾ ಇರುವ ಸಂದರ್ಭದಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿಗೆ ಶ್ವಾನ ಗೌರವ ಸಲ್ಲಿಸಿದ್ದು ವಿಶೇಷವಾಗಿತ್ತು. Hey, up, salute, come, salute, salute, hey. Hey, up, salute, come, salute, salute, hey. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है.
आराधना, मारुति गली, बेळगाव। वस्त्रों का संगम, सुंदर सलोना, मन भाए आराधना। ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ದಲಿತ ವಿರೋಧಿ ಸಿಪಿಐ ಎಸ್ಎಂ ಔಚಿ ವಿರುದ್ಧ ಸಂಕೇಶ್ವರ ಪಟ್ಟಣದಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಂಕೇಶ್ವರ ಠಾಣೆಯ ಸಿಪಿಐ ಎಸ್ಎಂ ಔಚಿಯವರು ದಲಿತ ವಿರೋಧಿ ಜಾತಿವಾದ ಕೆಲಸವನ್ನ ಮಾಡ್ತಾ ಇದ್ದು ಅವರನ್ನ ಕರ್ತವ್ಯದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಬರುವ ಮಂಗಳವಾರ ಸಂಕೇಶ್ವರದಲ್ಲೇ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಮುಖಂಡರು ಮಾಹಿತಿ ನೀಡಿದರು. ದಲಿತ ಮುಖಂಡ ಕೆಂಪಣ್ಣ ಶಿರಟ್ಟಿ ಮಾತನಾಡಿ, ಸಿಪಿಐ ಎಸ್ಎಂ ಔಚಿಯವರು ದಲಿತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದು ಠಾಣೆಗೆ ಹೋದ್ರೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆ ಹೇಳಿಕೊಂಡು ಹೋದವರ ಮೇಲೆಯೇ ದೂರುಗಳನ್ನ ದಾಖಲಿಸ್ತಾ ಇದ್ದಾರೆ ಎಂದರು. ಸಂಕೇಶ್ವರ ಸಿಪಿಐ ಔಜಿ ಅವರ ವಿರುದ್ಧ 1 ಏಪ್ರಿಲ್ 2025 ಅಂದ್ರೆ ಮಂಗಳವಾರ ದಿವಸ ಒಂದು ಬೃಹತ್ವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅವರು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವುದರಿಂದ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಅಂಬೇಡ್ಕರ್ ಗಾರ್ಡನ್ ದಿಂದ ಪೊಲೀಸ್ ಸ್ಟೇಷನ್ ಅವರಿಗೆ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ಹಾಗೂ ಐಜಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಗೌರವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರಾಶಿಂಗಿ ಅವರು ಮಾತನಾಡಿ, ದಲಿತರು ಸಿಪಿಐ ಅವರು ಕೀಳವಾಗಿ ಕಾಣ್ತಾ ಇದ್ದಾರೆ. ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಒಂದು ಯಾವ ಒಂದು ನಾಯಿಗಳ ರೀತಿ ಬೇವು ಮಾಡ್ತಾರೆ. ಅವ್ರಿಗೆ ಬರೀ ರಾಜಕೀಯ ಅಡ್ಡ ಕಣ್ಣಿಗೆ ಅಂತದರು. ಅದಕ್ಕೆ ಏನಾಗಿದೆ ಅವ್ರು ಬಡ್ಡಿ ದಂಧೆ ಮಾಡ್ತಾರಲ್ಲ ಮಾಫಿಯಾಗಳಿಗೆ ಸಪೋರ್ಟ್ ಕೊಡ್ತಾರೆ. ಅವ್ರಿಗೆ ಅಂದ್ರೆ ಅವ್ರಿಗೂ ದುಡ್ಡು ಬೇಕಾಗೈತಿ. ಆ ದುಡ್ಡು ಸಲುವಾಗಿ ಅವ್ರು ಏನೋ ಮಾಡುತ್ತೆ. ಅದಕ್ಕೆ ಬೆಲೆ ಪಶು ನಾವು ಆಗ್ತಾ ಇದ್ದೀವಿ ದಲಿತರು. ಅದ್ರ ಸಲುವಾಗಿ ಅವ್ರ ಮೇಲೆ ನಾವು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ದಕ್ಷಿಣ ಕಾಶಿಯೆಂದೇ ಪ್ರಖ್ಯಾತಿ ಪಡೆದ ಅಥಣಿ ತಾಲೂಕಿನ ಮದಭಾವಿ ಶನಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತೈಲಾಭಿಷೇಕ, ಹೋಮ ಹವನ ಕಾರ್ಯಕ್ರಮಗಳು ನೆರವೇರಿತು. ದಕ್ಷಿಣ ಕಾಶಿಯಂತೆ ಪ್ರಖ್ಯಾತಿ ಪಡೆದ ಮದಭಾವಿ ಶನಿ ದೇವಸ್ಥಾನ ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರದಲ್ಲಿರುವ ಏಕೈಕ ದೇವಾಲಯ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶನೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ಬೆಳಗ್ಗೆ ಪ್ರಾತಃ ಕಾಲದಿಂದ ತೈಲಾಭಿಷೇಕ, ಹೋಮ ಹವನ ಕಾರ್ಯಕ್ರಮಗಳು ನಡೆದವು. ಜೊತೆಗೆ ಸಾವಿರಾರು ಭಕ್ತರು ಭಾಗಿಯಾಗಿದ್ರು. ಇವತ್ತಿನ ದಿವಸದಿಂದ ನಮ್ಮ ಶನಿ ಅಮಾವಾಸ್ಯ ನಿಮಿತ್ತ ಈ ಸಾರ್ವಜನಿಕ ಅನುಕೂಲ ಸಲುವಾಗಿ ಆರೋಗ್ಯ, ಶಾಂತಿ, ನೆಮ್ಮದಿ, ಅವರ ಕಷ್ಟ ಸುಖದಿಂದ ಪರಿಹಾರ ಸಲುವಾಗಿ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ಕಮ್ಮಿ ಖರ್ಚದಲ್ಲಿ ಅವರಿಗೆ ಸುಖ ಮತ್ತು ಶಾಂತಿ, ನೆಮ್ಮದಿ ಅವ್ರು ಕೊಡಬೇಕಾಗಿತ್ತು. ಆ ವೈಯಕ್ತಿಕ ಮಾಡಬೇಕಾದ್ರೆ ಆ ಹೋಮ ರೌಂಡ್ 40,000 ರೂಪಾಯಿ ಚಾರ್ಜಸ್ ಮಾಡ್ತಾರೆ ಬೇರೆ ಕಡೆ. ನಮಗೆ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಉಜ್ಜಯಿನಿ ಅಂತ ಮಹಾಪವಿತ್ರ ದಿವಸದಲ್ಲಿ ಶನಿ ಹೋಮ ನಡೀತಾ ಇದೆ ಅಲ್ಲಿ. ಯಾಕಂದರೆ ಅಲ್ಲಿ ಶನಿ ಪರಮಾತ್ಮನ ಅಲ್ಲಿ ಉದಯ ಆಗಿ ಅವರಿಗೆ ಇದು ಮಾಡಿ ಆಶೀರ್ವಾದ ಪಡೆದಿದ್ದರು ಅವರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತುಂಬಾ ಆಗ್ತಾ ಇದ್ದು ಬೇಸಿಗೆಯ ಸಮಯ ಇರೋದ್ರಿಂದ ಗ್ರಾಮ ಪಂಚಾಯತ್ನ ಹಾಗೂ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ಚಿಕ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತುಂಬಾ ಆಗ್ತಾ ಇದ್ದು ಬೇಸಿಗೆಯ ಸಮಯ ಇರೋದ್ರಿಂದ ಗ್ರಾಮ ಪಂಚಾಯತ್ ಮತ್ತು ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಆದ್ದರಿಂದ ಗ್ರಾಮ ಪಂಚಾಯತ್ ಕಚೇರಿಯ ಮುಂದ್ಗಡೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಗ್ರಾಮಸ್ಥರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸೇರಿಕೊಂಡು ಪಂಚಾಯತ್ನ ಎದುರುಗಡೆ ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು.
ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಸಂಜು ಬೆಡಗೇರ್ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರ ಬೇಸಿಗೆ ಬಂದಾಗ ಬೆಳಗಾವಿ ಜಿಲ್ಲೆಗೆ 100 ಕೋಟಿ ರೂಪಾಯಿ ನೀರಿಗಾಗಿ ಅನುದಾನ ಬಿಡುಗಡೆ ಮಾಡಿದ್ದು, ಬೇಸಿಗೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳ್ತಾರೆ. ಆದರೆ ಅಧಿಕಾರಿಗಳು ಕಚೇರಿಯಲ್ಲಿ ಇದ್ದು ಎಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ನೋಡಿಕೊಳ್ಳದೆ ಹಾಗೆ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದಾರೆ ಎಂದರು. ಯಾರಿಗೆ ಕುಡಿಯಕ್ಕೆ ನೀರು ಕಡಿಮೆ ಬೀಳಬಾರ್ದು ಅಂತ ಹೇಳ್ತೀವಿ. ಒಂದ್ ಕಡೆ ತಾಲೂಕು ಆಡಳಿತನೂ ಕೂಡ ಹೇಳ್ತೈತಿ, ನಮ್ಮ ತಾಲೂಕಿನಾಗ ನೀರು ಕಡಿಮೆ ಬೀಳುವುದಿಲ್ಲ, ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತೀವಿ. ಜಿಲ್ಲಾಡಳಿತ ಕೂಡ ಹೇಳ್ತೈತಿ, ತಾಲೂಕ್ ಪಂಚಾಯತಿ ಸಿ ಅವ್ರಿಗೆ ಹೇಳ್ತಾರೋ ಎಲ್ಲೂ ಬೆಳಗಾವಿ ಜಿಲ್ಲೆದಾಗ ನೀರಿನ ಅವಶ್ಯಕತೆ ಇರಬಾರ್ದು, ನಿಮ್ಗೆ ಸಾಕಷ್ಟು ಅನುದಾನ ಕೊಡ್ತೇವೆ, ಅದನ್ನ ಖರ್ಚು ಮಾಡ್ರಿ, ನೀರು ಕೊಡುವಂತ ವ್ಯವಸ್ಥೆ ಮಾಡ್ರಂತ ಹೇಳ್ತೈತಿ ಅಧಿಕಾರಿಗಳಿಗೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೋ ಆ ಅನುದಾನ ಸರಿಯಾಗಿ ಬಳಸೋದಿಲ್ಲ, ಮತ್ತೆ ಸರಿಯಾಗಿ ಮಂದಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಾಕ್ತಿಲ್ಲ. ಇದನ್ನ ನಾವು ಖಂಡಿಸ್ತೇವೆ. ನೀವು ಇದೇ ರೀತಿ ಮುಂದೆ ಹೋದ್ರೆ ನಾವು ಮತ್ತೆ ಪಂಚಾಯತಿ ಕೀಲಿ ಹಾಕ್ಬೇಕಾಗ್ತೀವಿ. ಏನು ಇವತ್ತು ಬ್ಯಾಸಿಗೆ ಐತಿ, ಮಂದಿ ಇಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿದಾರೆ, ಅವ್ರಿಗೆ ನೀರು ನೀವು ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಾವು ನಿಮ್ಮ ಕೀಲಿ ಹಾಕಿ ಸ್ಟ್ರೈಕ್ ಮಾಡ್ತೇವೆ, ನಿಮ್ಮ ಭ್ರಷ್ಟಾಚಾರ ವಿರುದ್ಧ ನಿರಂತರ ಹೋರಾಟ ಮಾಡ್ತೇವೆ ಅಂತ ಈ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷರು ನಾವು ಒತ್ತಾಯ ಮಾಡ್ತೀವಿ. ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು 4 ದಿವಸನೇ ಕೀಲಿ ಹಾಕಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕಾಗಲಿ ಅಧಿಕಾರಿಗಳಾಗಲಿ ಗಮನ ತರುವಂತ ಕೆಲಸ ಮಾಡ್ತೇವೆ. ಶಿರಗಾಂವ್ ಗ್ರಾಮದ ಅಧ್ಯಕ್ಷರು ಶ್ರೀಮತಿ ಜೈಬುನ್ ಎಸ್ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬಂದು 2 ದಿನಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ರು ಮತ್ತು ಅವರೇ ಖುದ್ದಾಗಿ ಚಿಕ್ಕೋಡಿ ತಹಸೀಲ್ದಾರರ ಸಾಹೇಬರಿಗೆ ಫೋನ್ ಮುಖಾಂತರ ನೀರಿನ ಸಮಸ್ಯೆ ಬಗ್ಗೆ ಮನವಿಯನ್ನ ಮಾಡಿದ್ರು. ತಹಸೀಲ್ದಾರ್ ಸಾಹೇಬರು ಕೂಡ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರಿಂದ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಚಿಕ್ಕೋಡಿ ಪಟ್ಟಣದಲ್ಲಿ ಜೈನ ನಿಗಮ ಮಂಡಳಿ ಆಗಲೇಬೇಕು ಎಂದು ಜೈನ ಮುನಿ ಆಚಾರ್ಯ ಶ್ರೀ ಕುಲರತ್ನ ಭೂಷಣ್ ಅವರು ಆಗ್ರಹಿಸಿದರು. ಈಗಾಗಲೇ ನಿಗಮ ಮಂಡಳಿ ಆಗಬೇಕೆಂದು ಕಣ್ಣೀರು ಹಾಕಿದ್ದ ಆಚಾರ್ಯ ಶ್ರೀ ಗುಣಧರ ನಂದಿ ಮುನಿಗೆ ಆಚಾರ್ಯ ಶ್ರೀ ಕುಲರತ್ನ ಭೂಷಣ ಮುನಿ ಸಾಥ್ ನೀಡಲಿದ್ದಾರೆ. ಜೈನ ಧರ್ಮದ ಮೂಲ ತತ್ವ ಅಹಿಂಸಾ ಪರಮೋ ಧರ್ಮ. ಜೈನ ಧರ್ಮವೇ ಭೂಮಿಯ ಮೇಲೆ ಮೊದಲ ಕ್ಷತ್ರಿಯ ಧರ್ಮ. ಜೈನ ಧರ್ಮಕ್ಕೆ ಅತಿ ಶೀಘ್ರದಲ್ಲಿ ನಿಗಮ ಮಂಡಳಿ ನೀಡಲೇಬೇಕು. ನಿಗಮ ಮಂಡಳಿ ನೀಡೋಕೆ ಒಂದು ವೇಳೆ ವಿಳಂಬ ಆದರೆ ಉಗ್ರ ಹೋರಾಟ ಮಾಡೋಕೆ ಸಿದ್ಧ. ಅಹಿಂಸಾವಾದಿಗಳಿಗೆ ಹಿಂಸೆ ಮಾಡುವಂತೆ ಮೋಷ್ಟಿ ಕೊಡುವಂತಹ ಸರ್ಕಾರ ಮಾಡಬಾರದು ಎಂದ ಆಚಾರ್ಯ ಶ್ರೀ ಕುಲರತ್ನ ಭೂಷಣ ಮುನಿ, ನಾವು ಸಾಧುಗಳು ಹಿಂಸೆನೂ ಕೊಡುವುದಿಲ್ಲ, ಹಿಂಸೆ ಕೊಡುವಂತೆ ಪ್ರೇರಣೆ ಕೂಡ ಮಾಡುವುದಿಲ್ಲ. ನಮ್ಮ ಭಕ್ತರು ಕ್ಷತ್ರಿಯರು ತಮ್ಮ ಧರ್ಮದ ಮೇಲೆ, ದೇಶದ ಮೇಲೆ, ತಂದೆ ತಾಯಿ ಮೇಲೆ ಅನ್ಯಾಯವಾದಾಗ ತಲವಾರ್ ತೆಗೆದುಕೊಳ್ಳೋಕೆ ಶಾಸ್ತ್ರದಲ್ಲಿ ಹೇಳಿದೆ. ಮುಂದಿನ ದಿನಮಾನಗಳಲ್ಲಿ ನಿಗಮ ಮಂಡಳಿ ಆಗದೇ ಇದ್ರೆ ಉಗ್ರ ಹೋರಾಟದ ಮುನ್ಸೂಚನೆ ನೀಡಿದ ಜೈನ ಮುನಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹಿಷವಾಡಗಿ ಗ್ರಾಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ದೇಶವನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ, ಕಟ್ಟುವಂತ ಕಾರ್ಯ ಅವತ್ತಿನ ಪ್ರಧಾನಮಂತ್ರಿಗಳು ಮಾಡ್ಯಾರು. ಇದು ಇವತ್ತಿನ ಇತಿಹಾಸ ಅಲ್ಲ. ಅದಕ್ಕೆ ಜೈನ ಧರ್ಮ ಮೇಲೆ ವಿಶೇಷವಾಗಿ ಭಾಳ ದೊಡ್ಡ ಅನ್ಯಾಯ ಇವತ್ತು ಆಗಾಕತ್ತದ. ಅದು ಆಗಬಾರ್ದು. ನಮ್ಮ ಜೈನರಿಗೆ ಸ್ಪೆಷಲ್ ಆದಂಥ ನಿಗಮ ಕೊಡಬೇಕು. ಜೊತೆಗೆ ಈಗ ವಸತಿ ಶಾಲೆಗಳಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಈ ಭಾರತದ ಅಖಂಡ ಭಾರತದೊಳಗೆ ತೆಗಿರಿ. ಸಾಕ್ಷರ ಒಳಗೆ ಪೈಲಾ ನಂಬರ್ ಸಮಾಜ ಯಾವ್ದಾರಿದ್ರೆ ಜೈನ ಧರ್ಮ ಇವತ್ತು ಅದ. ದಾನದೊಳಗೂ ಜೈನ ಧರ್ಮ ಪೈಲಾ ನಂಬರ್ ಅದ. ತ್ಯಾಗದೊಳಗೂ ನಮ್ಮನ್ನು ಮುಟ್ಟುವಂಥ ಶಕ್ತಿ ಈ ಪ್ರಪಂಚದ ಯಾರಿಗೂ ಆಗಿಲ್ಲ, ಮುಟ್ಟೋದು ಸಾಧ್ಯನೂ ಇಲ್ಲ. ಜನ್ಮದಿಂದ ನಾವು ಹೆಂಗದೀವಿ ಹೋಗುವವರೆಗೆ ನಾವು ಹಂಗೆ ನಿಸರ್ಗದತ್ತ ಧರ್ಮ ಇದು. ನಾವೇ ಕ್ರಿಯೇಟ್ ಮಾಡಿದ ಧರ್ಮ ಅಲ್ಲ, ನಿಸರ್ಗದತ್ತ ಧರ್ಮ. ಅಂಥ ಧರ್ಮಕ್ಕೆ ಅನ್ಯಾಯ ಆಗಿ ನಾವು ಸೂರ್ಯನ ಮ್ಯಾಗ ಅನ್ಯಾಯ ಮಾಡಿ, ಗಾಳಿ ಮ್ಯಾಗ ಅನ್ಯಾಯ ಮಾಡಿ, ನಿಸರ್ಗ ಮ್ಯಾಗ ಅನ್ಯಾಯ ಮಾಡ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನಿಸರ್ಗ ಇದ್ರೆ ನಾವು, ಹಸಿರಿದ್ರೆ ಉಸಿರು. ಆ ನಿಸರ್ಗ ದೇವತೆ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಪ್ರಕೃತಿ ದೇವೋಭವ, ಅಂಥ ಸಂಸ್ಕೃತಿಯಲ್ಲಿ ನಾವು ಬದುಕಿದವರು. ಅಂಥ ನಿಸರ್ಗದತ್ತ ಧರ್ಮದ ಮೇಲೆ ಅನ್ಯಾಯ ಆತರ ನಾವು ಬದುಕೋದು ಹೆಂಗ? ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 10 ವರ್ಷಗಳಿಂದ ಯಾವುದೇ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗದ ರೌಡಿ ಶೀಟರ್ಗಳನ್ನ ತೆಗೆದುಹಾಕೋಕೆ ಸೂಚನೆ. 200 ಜನ ರೌಡಿ ಶೀಟರ್ಗಳನ್ನ ಕರೆದು ಬುದ್ಧಿವಾದ ಹೇಳಿದ್ದೇನೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ನೆಹರು ನಗರದ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ MBA ಪದವೀಧರೆ ಐಶ್ವರ್ಯ ಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಪ್ರಿಯತಮನ ಬಂಧನ. ಶನಿವಾರ ಠಾಣೆಗೆ ಕರೆದೊಯ್ದ APMC ಪೊಲೀಸರು. ಧರ್ಮವೀರ
ಸಂಭಾಜಿ ಮಹಾರಾಜರ 336ನೇ ಪುಣ್ಯತಿಥಿಯ ನಿಮಿತ್ತ ಬೆಳಗಾವಿಯಲ್ಲಿ ಸಂಭಾಜಿ ಮಹಾರಾಜರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಸಂಭಾಜಿ ಮಹಾರಾಜ ಚೌಕದಲ್ಲಿ ನೆರವೇರಿದ ಬಲಿದಾನ ಮಾಸದ ಸಮಾರೋಪ. ಇವೆಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.